ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಈಗ ಗ್ಯಾಸ್ ಗಂಡಾಂತರ ಶುರುವಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ಯುದ್ಧದ ಕಾರ್ಮೋಡ ಇದೀಗ ರಾಜ್ಯದ ಜನಸಾಮಾನ್ಯರ ಅಡುಗೆ ಮನೆ ಹಾಗೂ ಆಟೋ ಚಾಲಕರ ಬದುಕಿಗೂ ಬೆಸಿ ಮುಟ್ಟಿಸಿದೆ. ಎಲ್ಲೆಡೆ ಎಲ್ಪಿಜಿ ಅಭಾವ ಸೃಷ್ಟಿಯಾಗಿದ್ದು ಆಟೋ ಚಾಲಕರಂತೂ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತು ಹೈರಾಣಾಗಿದ್ದಾರೆ. ವಿವಿಧ ಜಿಲ್ಲೆಗಳ ಇಂದಿನ ಸ್ಥಿತಿಗತಿ ಹೇಗಿದೆ ಈ ರಿಪೋರ್ಟ್ ನೋಡಿ. ರಾಜ್ಯಾದ್ಯಂತ ತೀವ್ರಗೊಂಡ ಎಲ್ಪಿಜಿ ಅಭಾವ. ಗ್ಯಾಸ್ ಇಲ್ಲದೆ ಆಟೋ ಚಾಲಕರ ಬದುಕು ಕಂಗಾಲು. ಹಾವೇರಿ ಜಿಲ್ಲೆಯ ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಲಿಕಟ್ಟಿ ಗ್ರಾಮದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಜಿಲ್ಲೆಯಲ್ಲಿ ಸದ್ಯ ಎದುರಾಗಿರುವ ಗ್ಯಾಸ್ ಸಿಲಿಂಡರ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಡುಗೆ ಮನೆಯ ಬೀಗ ಮುರಿದು ಸಿಲಿಂಡರ್ ಕಳ್ಳತನ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಸಿಲಿಂಡರ್ ಅಭಾವವಿರುವುದೇ ಈ ಕೃತ್ಯಕ್ಕೆ ಮುಖ್ಯ ಕಾರಣ ಎಂದು ಶಂಕಿಸಲಾಗಿದ್ದು, ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕಲಬುರಗಿಯಲ್ಲಿ ನಗರದ ನೆಹರುಗಂಜ್ ಭಾಗದಲ್ಲಿರುವ ಗ್ಯಾಸ್ ಪಂಪ್ ಬಳಿ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಸಾಲು ಕಂಡುಬಂದಿದ್ದು, ಗಂಟೆಗಟ್ಟಲೆ ಕಾಯುತ್ತಿದ್ದರೂ ಇಂಧನ ಸಿಗದೆ ಚಾಲಕರು ಕಂಗಾಲಾಗಿದ್ದಾರೆ. ಇತ್ತ ಬೆಲೆ ಏರಿಕೆ ಹಾಗೂ ಗ್ಯಾಸ್ ಅಭಾವದಿಂದಾಗಿ ದೈನಂದಿನ ಜೀವನ ನಡೆಸುವುದು ದುಸ್ತರವಾಗಿದೆ ಎಂದು ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ 1 ಗಂಟೆ 2 ಗಂಟೆ ಬಾಡಿ ಹಚ್ಚಿದ್ವಿ. ನಾವು ತುಂಬ್ತಿದ್ದೆವು. ನಾವು ಕೆರೆ ಯಾಕಡೆ ಹೊಡಿಬೇಕು, ನಾವು ಮನೆ ಯಾಕಡೆ ನಡೆಸ್ಬೇಕು. ನಮ್ಗೆ ಒಂದು ಏನೋ ಇದು ಆಗಲಾಗಿದೆ ಸರ್. ಹ್ಯಾಂಗ್ ಮಾಡ್ಬೇಕು, ಸಂಸಾರ ಹೆಂಗ್ ನಡೆಸ್ಬೇಕು ನಾವು. ಈಗ ಯಾವಾಗ ನಿಂತಿರಿ? ಈಗ ನಾವೀಗ 2 ಗಂಟೆ ಆಯ್ತು ಸರ್ ನಿಂತಿದ್ದೆವು. 10-20 ನಿಮಿಷಕ್ಕೆ ಬಂದೀನಿ ಸರ್. ಇನ್ನೂ ಇಲ್ಲೇ ಇದ್ದೀನಿ. ಈಗ ಮುಂದೆ ಹೋಗಿ ನಾವು ಹಾಯ್ಕೋಬೇಕು. ಯಾವಾಗ ಏನೋ ಶಾಲೆ ಹುಡುಗರು ತರಬೇಕು. ಇವತ್ತು ಎಕ್ಸಾಮ್ ಬೇರೆ ಅವ, 10ನೇದು ಲಾಸ್ಟ್ ಪೇಪರ್ ಅವ. ಚಾಮರಾಜನಗರದ ಜಿಲ್ಲಾ ಕೇಂದ್ರದಲ್ಲಿರುವ ಪ್ರಮುಖ 2 ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಪೂರೈಕೆ ವ್ಯತ್ಯಯಿಂದಾಗಿ ಬಾಗಿಲು ಮುಚ್ಚಿದ್ದು, ಚಾಲಕರು ಇಂಧನಕ್ಕಾಗಿ ಹಾಹಾಕಾರ ನಡೆಸುತ್ತಿದ್ದಾರೆ. ಅನಿವಾರ್ಯವಾಗಿ ಪೆಟ್ರೋಲ್ ಮೊರೆ ಹೋಗಿರುವ ಚಾಲಕರಿಗೆ ಮೈಲೇಜ್ ಕುಸಿತ ಮತ್ತು ವೆಚ್ಚದ ಹೆಚ್ಚಳ ಭಾರಿ ಹೊರೆಯಾಗಿ ಪರಿಣಮಿಸಿದೆ. ದುಡಿದ ಹಣವೆಲ್ಲ ತೈಲಕ್ಕೆ ಖರ್ಚಾದ್ರೆ ಸಂಸಾರ ನಿರ್ವಹಣೆ ಜೊತೆಗೆ ಆಟೋಗಳ ಇಎಂಐ ಕಟ್ಟಲು ಕಷ್ಟವಾಗುತ್ತದೆ ಎಂದು ಚಾಲಕರು ಕಂಗಾಲಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಎಲ್ಪಿಜಿ ಗ್ಯಾಸ್ ಪೂರೈಕೆಯ ತೀವ್ರ ವ್ಯತ್ಯಯವು ಹೋಟೆಲ್ ಉದ್ಯಮವನ್ನ ಹೈರಾಣಾಗಿಸಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳಿಗಾಗಿ ಹಾಹಾಕಾರ ಎದ್ದಿದ್ದು, ಕಾಳಸಂತೆಯಲ್ಲಿ 1 ಸಿಲಿಂಡರ್ಗೆ 5,000 to 6,000 ರೂಪಾಯಿ ಬೇಡಿಕೆ ಇಡಲಾಗ್ತಾ ಇದೆ. ಇದರಿಂದಾಗಿ ಲಾಭಾಂಶವಿಲ್ಲದೆ ಕಂಗಾಲಾದ 10 ಫುಡ್ ಕೋರ್ಟ್ಗಳು ಈಗಾಗಲೇ ಬಾಗಿಲು ಮುಚ್ಚಿದೆ. ಅನಿವಾರ್ಯವಾಗಿ ವ್ಯಾಪಾರ ಮುಂದುವರಿಸಬೇಕಾದ ಅಲ್ಪ ಸ್ವಲ್ಪ ಅಂಗಡಿ ಮಾಲೀಕರು ಹೋಟೆಲ್ ಮುಂದೆಯೇ ಸೌದೆ ಒಲೆಗಳನ್ನ ನಿರ್ಮಿಸಿಕೊಳ್ಳುತ್ತಿದ್ದಾರೆ. ಸರ್ 15 ದಿನದ ಮುಂಚೆ ನಮಗೆ ಗ್ಯಾಸ್ ಪ್ರಾಬ್ಲಮ್ ಆಗ್ಬಿಟ್ಟು ನಾವು ಕ್ಲೋಸ್ ಮಾಡಿದ್ವಿ. ಇವಾಗ ಅದು ಪರ್ಯಾಯ ವ್ಯವಸ್ಥೆ ಅಂತಂದ್ರೆ ಸೌದೆ ಒಲೆಯಿಂದ ನಾವು ಸ್ಟಾರ್ಟ್ ಮಾಡ್ಕೋತಾ ಇದ್ವಿ. ಯಾಕಂದ್ರೆ ನಮ್ದು ಸ್ಟಾಫ್ ಸ್ಯಾಲ್ರಿ, ರೆಂಟ್ ಆಗಿರ್ಬೋದು, ನಮಗೆ ಕಮಿಟ್ಮೆಂಟ್, ನಮ್ಮ ಲೈಫ್ ಎಲ್ಲ ನೋಡ್ಕೋಬೇಕಾಗಿರೋದ್ರಿಂದ ನಾವು ಸೌದೆ ಒಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿರುವ ಪ್ರಮುಖ ಎಜಿಎಸ್ ಆಟೋ ಗ್ಯಾಸ್ ಬಂಕ್ ಕಳೆದ 1 ವಾರದಿಂದ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಿತ್ಯ ಸಾವಿರಾರು ಆಟೋಗಳಿಗೆ ಇಂಧನ ಪೂರೈಸುತ್ತಿದ್ದ ಈ ಬಂಕ್ ಮುಂದೆ ಈಗ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿದ್ದು, ಬ್ಯಾರಿಕೇಡ್ ಹಾಗೂ ಮರದ ತುಂಡುಗಳನ್ನ ಅಡ್ಡಗಟ್ಟಿ ಪ್ರವೇಶ ನಿರ್ಬಂಧಿಸಲಾಗಿದೆ. ಗ್ಯಾಸ್ ಸಿಗುವ ಭರವಸೆಯಲ್ಲಿ ಚಾಲಕರು ತಮ್ಮ ಆಟೋಗಳನ್ನ ಬಂಕ್ ಮುಂದೆಯೇ ಸಾಲಾಗಿ ನಿಲ್ಲಿಸಿ ಮನೆಗೆ ಮರಳಿದ್ದಾರೆ. ಒಟ್ಟಿನಲ್ಲಿ ದೂರದ ದೇಶಗಳ ಯುದ್ಧದ ಕಿಡಿ ಇದೀಗ ನಮ್ಮ ನಾಡಿನ ಬಡವರ ಒಲೆ ಮತ್ತು ಬದುಕನ್ನ ಆರಿಸುವ ಹಂತಕ್ಕೆ ಬಂದು ನಿಂತಿದೆ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದು, ಕಾಳಸಂತೆಯಲ್ಲಿ ಗ್ಯಾಸ್ ದಂಧೆಕೋರರು ಶ್ರೀಮಂತರಾಗುತ್ತಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಪರ್ಯಾಯ ವ್ಯವಸ್ಥೆ ಮಾಡದಿದ್ರೆ ಸಾಮಾನ್ಯ ಜನರ ಜೀವನ ನಿರ್ವಹಣೆ ಅಕ್ಷರಶಃ ದುಸ್ತರವಾಗುವುದರಲ್ಲಿ ಸಂಶಯವಿಲ್ಲ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.